ಎಪಿಸೋಡ್ 123. ಅವಳು 3 ತಿಂಗಳ ಗರ್ಭಿಣಿ. ಶರತ್ನ ಕೋಪ ತಾರಕಕ್ಕೇರ್ತು. ಅವನ ಹೊಡೆತಕ್ಕೆ ಆ ಅಮಾವಾಸ್ಯೆ ಸಾಯೋದೊಂದು ಬಾಕಿ ಇತ್ತು. ಅವನ ಕೋಪ ನೋಡಿ ಲಾಯರ್ ಉಮಾಪತಿ, ಅಯ್ಯಯ್ಯೋ ಶರತ್, ಸಾಕು ಬಿಟ್ಬಿಡಪ್ಪ, ಸತ್ಕಿದ್ ಹೋದಾನು, ಬಿಡಪ್ಪ ಅಂತ ಬಿಡಿಸಿದ್ರು. ಅವನಿಂದ ತಪ್ಪಿಸ್ಕೊಂಡು ಅಮಾವಾಸ್ಯೆ ಮತ್ತು ಅವನ ಕಡೆಯವರು ಅಲ್ಲಿಂದ ಕಾಲ್ಕಿತ್ತರು. ನಿತ್ಯ ಅಳ್ತಾ ಶರತ್ನ ಗಟ್ಟಿಯಾಗಿ ತಪ್ಕೊಂಡ್ಳು. ಶರತ್ ಕೂಡ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು, ರಿಲ್ಯಾಕ್ಸ್ ಪಾರಿಜಾತ, ನಾನು ಬಂದೆ ಅಲ್ವಾ, ಭಯ ಪಡಬೇಡ ಅಂತ ಸಂತೈಸ್ದ. ಉಮಾಪತಿಯವರು ಕೆಳಗೆ ಬಿದ್ದಿದ್ದ ವಿಮಲಾನ ನೋಡಿ ವಿಮಲಾ ಅಂತ ಕೂಗ್ತಾ ಅವ್ರ ಹತ್ರ ಓಡಿ ಬಂದು ಅವ್ರ ಮುಖಕ್ಕೆ ನೀರು ಚಿಮುಕಿಸಿ ಎಚ್ಚರಿಸ್ತಿದ್ರು. ವಿಮಲಾ ಅವರು ಎಚ್ಚರಗೊಂಡು ಲಾಯರ್ ಉಮಾಪತಿಯವ್ರನ್ನ ನೋಡಿ, ರೀ, ನಿತ್ಯ ನಿತ್ಯ ಅಂತ ತೊದಲ್ತಾ ಕೇಳಿದ್ರು. ನಿತ್ಯ, ನಾನು ಇಲ್ಲೇ ಇದ್ದೀನಿ ಆಂಟಿ, ನನಗೆ ಏನೂ ಆಗಿಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂದ್ಲು. ವಿಮಲಾ, ಇಲ್ಲ ಇಲ್ಲ ರೀ, ಆ ಗಂಗೂಬಾಯಿಗೆ ನಿತ್ಯ ಇಲ್ಲಿರೋದು ಗೊತ್ತಾಗಿದೆ, ಇವಳನ್ನ ಸುಮ್ಮನೆ ಬಿಡಲ್ಲ ಕಣ್ರಿ, ಕಳಿಸ್ಬಿಡಿ, ವಾಪಸ್ ಕಳಿಸ್ಬಿಡಿ, ಈ ಮಗು ಆದರೂ ಎಲ್ಲೋ ಒಂದು ಕಡೆ ಜೀವಂತವಾಗಿರಲಿ, ದಯವಿಟ್ಟು ಕಳಿಸ್ಬಿಡಿ ಅಂದರು. ಲಾಯರ್ ಉಮಾಪತಿ, ಏನು, ಗಂಗೂಬಾಯಿಗೆ ನಿತ್ಯ ಇಲ್ಲಿರೋದು ಗೊತ್ತಾಯ್ತಾ? ನಿತ್ಯ ಬದುಕಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಯ್ತಾ? ಅಯ್ಯೋ ದೇವ್ರೇ, ಇವಾಗ ಏನಪ್ಪ ಮಾಡಲಿ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು. ನಿತ್ಯ, ಇಲ್ಲ ಅಂಕಲ್, ಇಲ್ಲ, ಅವ್ರು ನನ್ನ ದಿವ್ಯಾ ಅಂದ್ಕೊಂಡಿದ್ದಾರೆ, ನಾನೇ ನಿತ್ಯ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ, ಅವ್ರು ನನ್ನ ದಿವ್ಯಾ ಅಂತಲೇ ಕರೆದಿದ್ದು ಅಂದ್ಲು. ಲಾಯರ್ ಉಮಾಪತಿ ನಿಟ್ಟುಸಿರು ಬಿಟ್ಟು ಮೇಲೆದ್ದು ನಿಂತು, ಇವತ್ತು ಗೊತ್ತಾಗಿಲ್ಲ ಅಂದರೆ ಏನಮ್ಮ, ನಾಳೆ ಗೊತ್ತಾಗೇ ಆಗುತ್ತೆ, ನಾನು ಏನು ಅಂದ್ಕೊಂಡಿದ್ದೀನಿ ಅದಾಗೋ ತನಕ ನೀನು ಇಲ್ಲಿಂದ ಹೊರಟು ಹೋಗು ಅಂದರು. ನಿತ್ಯ ಕೂಡ ನಿಧಾನವಾಗಿ ಮೇಲೆದ್ದು, ಅಂಕಲ್ ಅಂತ ಮೆದು ಧ್ವನಿಯಲ್ಲಿ ಹೇಳಿದ್ಲು. ಲಾಯರ್ ಉಮಾಪತಿ ಅವಳ ತಲೆ ಸವರಿ, ಇಲ್ಲಿಂದ ಹೊರಟು ಹೋಗು ಅಂತ ಕೇಳಿದ ತಕ್ಷಣ, ನಿನಗೆಷ್ಟು ನೋವಾಯಿತು ಅಂತ ನನಗೆ ಅರ್ಥ ಆಗುತ್ತೆ ಕಂದ, ಆದರೆ ನಮಗೆ ನೋವಿಗಿಂತ ನಿನ್ನ ಜೀವ ಮುಖ್ಯ. ನೋವಿವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದರೆ ಜೀವ ಉಳಿಸೋದು ಮುಖ್ಯ. ಶರತ್ ನಾನಾಗೆ ನಿತ್ಯನ ಕರ್ಕೊಂಡು ಬಾ ಅನ್ನೋ ತನಕ ನೀವು ಶುಂಠಿ ಕೊಪ್ಪದ ಕಡೆ ತಲೆ ಹಾಕಬೇಡಿ. ಶರತ್ ಕೈಗೆ ನಿತ್ಯ ಕೈ ಇಟ್ಟು, ನಿತ್ಯನ ಜೋಪಾನವಾಗಿ ನೋಡ್ಕೊಪ್ಪ, ಆ ಹೆಮ್ಮಾರಿ ಹಿಂಗ್ಸ್ ಬರೋಕ್ಕೆ ಮುಂಚೆ ಇಲ್ಲಿಂದ ಹೊರಟು ಹೋಗಿ ಅಂದರು. ಶರತ್ ಅವ್ರ ಕೈ ಹಿಡಿದು, ಯು ಡೋಂಟ್ ವರಿ ಸರ್, ನಾನು ಇರೋ ತನಕ ನನ್ನ ಪಾರಿಜಾತ ಏನೂ ಆಗಲ್ಲ, ನಿಮ್ಮ ಮಾತಿನಂತೆ ಆಗಲಿ, ನಾನು ಪಾರಿಜಾತನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡು, ಪಾರಿಜಾತ ಹೊರಡೋಣ ಅಂತ ಇಬ್ಬರು ಸೇರಿ ಲಾಯರ್ ಉಮಾಪತಿ ಮತ್ತು ವಿಮಲಾ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಬೆಂಗಳೂರು ಕಡೆ ಹೊರಟರು. ಈ ಕಡೆ MLA ರುದ್ರಪ್ರಸಾದ್ ಅರ್ಜೆಂಟ್ನಲ್ಲಿ ಲಾವಣ್ಯ ತಾಯಿನ ಪಿಕ್ ಮಾಡೋಕ್ಕೆ ಕಾರ್ನಲ್ಲಿ ಹೊರಟಿದ್ದ. ಅವನ ಡ್ರೈವರ್ ಹೇಳ್ತಾನೆ, ಸರ್, ಹೈವೇನಲ್ಲಿ ತುಂಬ ಟ್ರಾಫಿಕ್ ಇದೆ, ಅದನ್ನೆಲ್ಲ ದಾಟ್ಕೊಂಡು ಹೋಗುವಷ್ಟರಲ್ಲಿ ಸಂಜೆನೇ ಆಗೋಗುತ್ತೆ, ಇವಾಗ ಏನು ಮಾಡೋಣ ಅಂದ. MLA ರುದ್ರಪ್ರಸಾದ್, ಏಯ್ ಬೇಕೂಫಾ, ಹೈವೇ ಬಿಟ್ಟು ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟಿಗೆ ತೊಗೊಂಡು ಆ ಕಡೆಯಿಂದ ನಡಿ ಅಂದ. ಇದು ಒನ್ ವೇ, ಈ ಕಡೆಯಿಂದ ಹೋದೆ ಟ್ರಾಫಿಕ್ ರೂಲ್ ಬ್ರೇಕ್ ಮಾಡ್ದ ಹಾಗೆ ತಾನೆ ಅಂದ ಡ್ರೈವರ್. MLA ರುದ್ರಪ್ರಸಾದ್ ಅಹಂಕಾರದಿಂದ, ಅದೆಲ್ಲ ನಾರ್ಮಲ್ ಪೀಪಲ್ಗೆ ಕಣ್ಲಾ, ನಾನೇನು, ನನ್ನ ಗಂಟೆ ಏನು, ನಾನು ನಡೆದಿದ್ದೇ ದಾರಿ, ಒನ್ ವೇ ಆದ್ರೇನೋ, ನಡೆಯೋ ಮುಚ್ಕೊಂಡು ರೈಟ್ ಟೈಮ್ಗೆ ಹೋಗಿ ಸೇರಬೇಕು ಅಷ್ಟೇ ಅಂತ ಆರ್ಡರ್ ಮಾಡ್ದ. ಡ್ರೈವರ್ ಬೇರೆ ವಿಧಿ ಇಲ್ಲದೆ ಅವ್ನು ಹೇಳ್ದಾಗೆ ಡ್ರೈವ್ ಮಾಡೋಕ್ಕೆ ಶುರು ಮಾಡ್ದ. ಹೋಗ್ತಾ ಇರೋದು ಒನ್ ವೇ ಆದರೂ ಹೈ ಸ್ಪೀಡ್ನಲ್ಲಿ ಹೋಗೋಕ್ಕೆ ಆರ್ಡರ್ ಮಾಡ್ದ. MLA ಆ ಕಡೆಯಿಂದ ಬರ್ತಾ ಇದ್ದ ಭರತ್ನ ಟ್ಯಾಕ್ಸಿಗೆ MLA ಹೋಗ್ತಾ ಇದ್ದ ಕಾರು ಎದುರು ಬದಲಾಯಿತು. ಭರತ್, ಏಯ್ ಯಾವನೋ ಅವನು ಒನ್ ವೇಲ್ನಲ್ಲಿ ಇಷ್ಟು ಸ್ಪೀಡಾಗಿ ಬರ್ತಾ ಇರೋದು, ತೆಗ್ಯೋ ಹಿಂದೆ ಅಂದ. MLA, ಅವನು ಯಾರೋ ಅಂತ ಗಮನಿಸ್ದೆ, ಯಾವುದೋ ಕಾರಣಕ್ಕೂ ಹಿಂದೆ ಹೋಗಬಾರ್ದು, ಅವನನ್ನೇ ಹಿಂದೆ ಹೋಗೋಕೆ ಹೇಳು ಅಂದ. ಅಲ್ಲಿ ಜಗಳನೇ ಶುರುವಾಯಿತು. MLA ಡ್ರೈವರ್ಗೂ ಭರತ್ಗೂ ತುಂಬ ಲೇಟ್ ಆಗ್ತಾ ಇರೋದ್ರಿಂದ MLA ಕಾರ್ ಬಿಟ್ಟು ಕೆಳಗೆ ಇಳಿದು, ಏಯ್ ಯಾವನೋ ಅವನು, ಹಲ್ಕ ನನ್ನ ಮಗ, ಶುಭ ಕಾರ್ಯಕ್ಕೆ ಹೋಗುವಾಗ ಗೂಬೆ ಅಡ್ಡ ಬರೋ ಹಾಗೆ ಬಂದವನು ಅಂದ್ಕೊಂಡು ಭರತ್ನ ಎದುರಿಗೆ ಬಂದ. MLA ಮತ್ತು ಭರತ್ ಮುಖಾಮುಖಿ, ಇಬ್ಬರೂ ಒಬ್ರನ್ನೊಬ್ರು ನೋಡ್ತಾ ಇಬ್ಬರ ಕಣ್ಣು ಕೆಂಪಾದವು. MLA ರುದ್ರಪ್ರಸಾದ್, ನೀನಾ, ಹಲ್ಕ ಬಡ್ಡಿ ಮಗನೇ, ಉಂಡು ಮನೆಗೆ ಕನ್ನ ಹಾಕ್ಬಿಟ್ಟಿಯಲ್ಲೋ, ಅವಳ ಜೊತೆ ಓಡೋದ್ಯಲ್ಲ, ಏನು ಸಿಕ್ತು ನಿನಗೆ ಅಂದ. ಭರತ್ ಕೋಪದಿಂದ ಹಲ್ ಮಸೀತಾ ಕೈ ಮುಷ್ಟಿ ಕಟ್ಟಿ ಅವನ ಕೊರಳು ಪಟ್ಟಿ ಹಿಡಿದು, ಯೋ ಸ್ಕೌಂಡ್ರಲ್, ಎಲ್ಲೋ ನನ್ನ ಬಂಗಾರಿ, ಏನು ಮಾಡಿದ್ರಿ ಅವಳಿಗೆ, ನಿಮ್ಮಿಂದನೇ ಕಂಡ್ರೋ ನಮ್ಮ ಬದುಕು ಸೂತ್ರನೇ ಇಲ್ಲದೆ ಇರೋ ಗಾಳಿ ಪಡೆದ ಹಾಗಾಗಿರೋದು. ನನ್ನ ಬಂಗಾರಿ 3 ತಿಂಗಳ ಗರ್ಭಿಣಿ ಅಂತ ಗೊತ್ತಿದ್ರು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅವಳಿಗೆ ಯಾಕ್ರೋ ಹಿಂಸೆ ಕೊಡ್ತೀರಾ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಬಂಗಾರಿ ನನಗೆ ಕೊಟ್ಬಿಡಿ, ಅವಳನ್ನು ನಿಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ ಎಲ್ಲಾದರೂ ದೂರ ಕರ್ಕೊಂಡು ಹೊರಟೋಗ್ತೀನಿ ಅಂದ.
MLA ರುದ್ರಪ್ರಸಾದ್ ನಗ್ತಾ ಅವನಿಂದ ತನ್ನ ಕೊರಳ್ಪಟ್ಟೆ ಬಿಡಿಸ್ಕೊಂಡು, ಏನೋ ದಿವ್ಯಾ ಗರ್ಭಿಣಿನ? ಯಾರಿಗವಳು ಗರ್ಭಿಣಿಯಾಗಿರೋದು? ನಿನಗ ಇಲ್ಲ ಅವಳು ಎರಡನೇ ಗಂಡನ್ಗ ಅಂದ್ಬಿಟ್ಟ. ಭರತ್ ಕೋಪದಲ್ಲಿ ರುದ್ರಪ್ರಸಾದ್ ಅಂತ ಕಿರ್ಚ್ತಾನೆ. MLA ರುದ್ರಪ್ರಸಾದ್, ಏಯ್ ಸಾಕು ಬಿಡು ಭರತ, ಎಷ್ಟು ಅಂತ ಕಿರ್ಚ್ಯ? ನೀನು ನೋಡಿದ್ರೆ ಬಂಗಾರಿ ಬಂಗಾರಿ ಅಂದ್ಕೊಂಡು ಬೀದಿ ಬೀದಿ ಅಲೀತಾ ಇದೆಯಾ, ಆದರೆ ಅವಳು ಇನ್ನೊಬ್ಬನ ಮದುವೆ ಆಗಿ ಆರಾಮಾಗಿ ಸಂಸಾರ ಮಾಡ್ತಾ ಇದ್ದಾಳೆ ಅಂದ. ಭರತ್ ಶಾಕ್ನಲ್ಲಿ, ಇಲ್ಲ ನನ್ನ ಬಂಗಾರಿ ಅಂಥವಳಲ್ಲ, ಅವಳ ಮಗು ಹಾಗೆ, ನೀನು ಹೇಳಿದ್ದಲ್ಲ ನಾನು ನಂಬಲ್ಲ ಅಂದ. MLA ರುದ್ರಪ್ರಸಾದ್, ನೀನು ನಂಬಲಿಲ್ಲ ಅಂತಂದರೆ ನನಗೇನೋ, ಅವಳೇ. ಅಷ್ಟರಲ್ಲಿ ಗಂಗೂಬಾಯಿ ಆ ಕಡೆಯಿಂದ ಕಾಲ್ ಬಂತು. ರಿಸೀವ್ ಮಾಡಿ ಅವನಿಂದ 2 ಹೆಜ್ಜೆ ಹಿಂದೆ ಸರಿದು ಅವನಿಗೆ ಬೆನ್ನು ಹಾಕಿ, ಹಲೋ ಹೇಳಕ್ಕಯ್ಯ, ರೀಚ್ ಆದ್ಯಾ? ಇನ್ನೇನು ನಾನು ಬರ್ತಾಯಿದ್ದೀನಿ, ವೆಯ್ಟ್ ಮಾಡಿ ಅಂದ. ಮತ್ತೆ ಏನು ಇನ್ನು ಸ್ವಲ್ಪ ಲೇಟ್ ಆಗುತ್ತಾ? ಆವಾಗಲೇ ಹೊರಡ್ತೀನಿ ಅಂದೆ. ಮತ್ತೆ ಕಣ್ಣರಳಿಸಿ, ಏನೋ ದಿವ್ಯಾ ಶುಂಠಿ ಕೊಪ್ತಳಿದಾಳಾ ಅಂದ. ಅದು ಭರತ್ನ ಕಿವಿಗೂ ಬಿತ್ತು. ಏನು, ನನ್ನ ಬಂಗಾರಿ ಶುಂಠಿ ಕೊಪ್ತಲಿದ್ದಾಳಾ? ಹೌದು, ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ, ನನ್ನ ಬಂಗಾರಿನ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ತನ್ನ ಟ್ಯಾಕ್ಸಿ ತೊಗೊಂಡು ಶುಂಠಿ ಕೊಪ್ಪದ ಕಡೆ ಹೊರಟ ಭರತ್. ಕಾಲ್ನಲ್ಲಿ ಮಾತಾಡಿ ಮುಗಿದ ನಂತರ ಹಿಂದೆ ತಿರುಗಿ ನೋಡಿದ MLA, ಅಲ್ಲಿ ಭರತ್ ಇರಲಿಲ್ಲ. ಮತ್ತೆ ಅವನ ಡ್ರೈವರ್ಗೆ, ಎಲ್ಲೋನು ಅಂದ. ಅವ್ರು ಹೊರಟು ಹೋದ ಅಂದ ಡ್ರೈವರ್. MLA, ಸರಿ ಸರಿ ಬೇಗ ಬೇಗ ಕಾರ್ ತೆಗಿ ಅಂತ ಹೇಳ್ತಾ ಅಲ್ಲಿಂದ ಹೊರಟರು. ಭರತ್ ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಖುಷಿಯಲ್ಲಿ ಶುಂಠಿ ಕೊಪ್ಪದ ಕಡೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ. ನಾನು ಬರ್ತಾ ಇದ್ದೀನಿ ಬಂಗಾರಿ, ನೀನು ಏನೂ ಯೋಚನೆ ಮಾಡಬೇಡ, ನಿನ್ನನ್ನು ಆ ರಾಕ್ಷಸರಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಹೋಗ್ತಾ ಇದ್ದ. ಈ ಕಡೆಯಿಂದ ಭರತ್ನ ಟ್ಯಾಕ್ಸಿ ಶುಂಠಿ ಕೊಪ್ಪದ ಕಡೆ ಹೋಯಿತು. ಆ ಕಡೆಯಿಂದ ಶರತ್ನ ಕಾರು ಶುಂಠಿ ಕೊಪ್ಪದಿಂದ ವಾಪಸ್ ಬೆಂಗಳೂರು ಕಡೆ ಬಂತು. ನಿತ್ಯ ಸೀಟ್ಗೆ ಅವ್ರಿಗೆ ಏನೇನೋ ಆಗ್ತಾ ಇದೆಯಲ್ಲಪ್ಪ, ನಾನು ಯಾವ ಪ್ರಾಬ್ಲಮ್ ಅಂತ ಫೇಸ್ ಮಾಡಲಿ ದೇವ್ರೆ? ಆ ರಾಕ್ಷಸರು ನನ್ನ ತಂಗಿಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರಾ? ನನಗೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅವ್ರು ಕೊಡೋ ಹಿಂಸೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಆ ಪಾಪ ನನ್ನ ತಂಗಿ ಎಷ್ಟು ನೊಂದಿದ್ದಾಳೋ ಏನೋ, ಅವಳನ್ನು ಹೇಗೆ ಕಾಪಾಡಲಿ? ಇನ್ನು ಈ ಲಾವಣ್ಯ ನಾನು ಸಾಯಿಸ್ತೀನಿ, ಶರತ್ ಸರಿಂದ ದೂರ ಮಾಡ್ತೀನಿ ಅಂದಿದ್ದಾಳೆ. ಇದನ್ನು ಹೇಗೆ ಫೇಸ್ ಮಾಡಲಿ? ಅವಳ ನನ್ನ ಮಾಯಾವಿ ಥರ ಕಾಡ್ತಾ ಇರೋದನ್ನು ಇವ್ರಿಗೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ? ಇನ್ನೊಂದು ಕಡೆ ನಾನು ಶರತ್ ಸರ್ಗೆ ಹೆಂಡತಿಯಾಗಿ ಕೊಡಬೇಕಾಗಿರೋ ಖುಷಿ ಸಂತೋಷ ಯಾವುದೂ ಸಿಗ್ತಿಲ್ಲ. ನಾವಿಬ್ಬರು ಏಕಾಂತವಾಗಿರಬೇಕು ಅನ್ನೋವಾಗ ಏನೇನೋ ಆಗುತ್ತೆ. ಅದೆಲ್ಲ ಆಕಸ್ಮಿಕನಾ? ನಮ್ಮ ಬೆನ್ನ ಹಿಂದೆ ಏನು ನಡೀತಿದೆ ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳಿ? ಯೋಚನೆ ಮಾಡಿ ಮಾಡಿ ನಾನೇ ಒಂದು ದಿನ ಹುಚ್ಚಿಯಾಗಿ ಹೋಗ್ತೀನಾ ಅಂತ ಏನೇನೋ ಯೋಚಿಸ್ತಾ ಇದ್ಲು. ಶರತ್ ಅವಳನ್ನ ಹಾಗೆ ನೋಡಿ, ಮುದ್ದು, ಈ ರೀತಿ ವಾಪಸ್ ಹೋಗ್ತಾ ಇರೋದು ನಿನಗೆ ಬೇಜಾರಾಗ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ, ಬಟ್ ಸಿಚುಯೇಷನ್ ಆಗಿದೆ, ಇನ್ನೇನು ಯೋಚನೆ ಮಾಡಬೇಡ, ನಾವು ಮತ್ತೆ ಯಾವಾಗಾದರೂ ಶುಂಠಿ ಕೊಪ್ಪಕ್ಕೆ ಬರೋಣ, ಡೋಂಟ್ ವರಿ ಅಂದ. ನಿತ್ಯ ಅವ್ನ ಭುಜಕ್ಕೊರ್ಗಿ, ಇದೆಲ್ಲ ಎಷ್ಟು ದಿನ ಸರ್? ನನ್ನ ಲೈಫ್ ತುಂಬ ಊರಿಂದ ಊರಿಗೆ ಕಣ್ ತಪ್ಪಿಸಿ ಓಡಾಡೋದೇ ಆಯಿತು. ಇನ್ನೂ ಓಡ್ತಾನೇ ಇದ್ದೀನಿ, ನೆಮ್ಮದಿಯಾಗಿ ಬದುಕೋಕೆ ಆಗ್ತಿಲ್ಲ. ನನ್ನ ಮದುವೆ ಆಗಿದ್ದ ತಪ್ಪಿಗೆ ನಿಮಗೂ ಖುಷಿ ಸಂತೋಷದ ಬದಲು ಬರೀ ತೊಂದರೆ ಆಗ್ತಿದೆ ಅಂತ ಅಂದ್ಲು. ಶರತ್ ಮದುವೆ ಆಗಿದ್ದ ತಪ್ಪಿಗೆ ತೊಂದರೆ ಆಗ್ತಿದೆ ಅನ್ನೋ ಮಾತು ಕೇಳಿದ್ದೆ ಲಾಂಗ್ ಬ್ರೇಕ್ ಹಾಕ್ತಾ. ನಿತ್ಯ ಅವನು ಬ್ರೇಕ್ ಹಾಕಿದ ಫೋರ್ಸ್ಗೆ ಮುಂದೆ ಹೋಗಿ ಹಿಂದೆ ಕುತ್ಕೊಂಡು ಶಾಕ್ನಲ್ಲಿ ಅವನ್ನೇ ನೋಡಿದ್ಲು. ಶರತ್ ಬೇಜಾರು ಮಾಡಿಕೊಂಡು, ಏನಂದೆ ಪಾರಿಜಾತ? ನಾನು ನಿನ್ನ ಮದುವೆ ಆಗೋದು ತಪ್ಪು ಅಂತನಾ? ನಿನ್ನಿಂದ ನನಗೆ ತೊಂದರೆ ಆಗೋದಾ ಅಂತ ಹೇಳ್ತಾ ಸೈಲೆಂಟ್ ಆದ. ನಿತ್ಯ, ಅದು ಹಾಗಲ್ಲ ಸರ್, ನನ್ನಿಂದ ನಿಮಗೆ ಶರತ್. ಶಟಪ್, ಹೇ ರಾಕ್ಷಸಿ, ನನ್ನ ಹ್ಯಾಪಿನೆಸ್ ನೀನೇ ಕಣೆ. ನೀನು ನನ್ನ ಜೊತೆ ಇದ್ದರೆ ಎಷ್ಟೇ ಕಷ್ಟ ಬಂದರೂ ಅದೇನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡ್ತೀನಿ. ಆದರೆ ನೀನು ನನ್ನಿಂದ ದೂರ ಇದ್ದರೆ ನಾನು ಸ್ವರ್ಗದಲ್ಲಿದ್ದರೂ ನನ್ನ ಪಾಲಿಗದು ನರಕ ಕಣೆ. ಇನ್ಯಾವತ್ತೂ ಈ ರೀತಿ ಮಾತಾಡಬೇಡ ಅಂದ. ನಿತ್ಯ, ಆಯಿತು ಸರ್, ಮಾತಾಡಲ್ಲ, ಸಾರಿ ಅಂದ್ಲು. ಶರತ್ ಅವಳ ಮೋತಿ ಗಿಂಡಿ, ಐ ಲವ್ ಯು ರಾಕ್ಷಸಿ ಅಂದ. ನಿತ್ಯ ಗಂಟ್ಲು ಸರಿ ಮಾಡಿಕೊಂಡು, ಇವತ್ತೇನು ಮನೆಗೆ ಹೋಗ್ತೀರಾ ಅಥವಾ ಕಾರಲ್ಲೇ ಟೆಂಟ್ ಹಾಕ್ಕೊಂಡು ಇರ್ತೀರಾ ಅಂದ್ಲು. ಶರತ್, ಹಾಕಣ್ವಾ ಅಂತ ನಗ್ತಾ ಕೇಳ್ದ. ನಿತ್ಯ, ಬೇಡ ಮನೆಗೆ ಹೋಗೋಣ ಅಂತ ಹೊರಟರು. ಹಾಂ, ಅಂತೂ ಇಂತೂ ನಿತ್ಯನ ನಮ್ಮ ಶರತ್ ಕಾಪಾಡ್ದ. ದಿವ್ಯಾ ಅಂತ ಅಂದ್ಕೊಂಡಿರೋ ಗಂಗೂಬಾಯಿಗೆ ನಮ್ಮ ನಿತ್ಯಗೆ ಇದೊಂದು ಪ್ಲಸ್ ಪಾಯಿಂಟ್ ಆಯಿತು. ಓಕೆ, ಇವಾಗ ನಮ್ಮ ನಿತ್ಯನ ಹೇಗೆ ಕಾಪಾಡ್ಕೊತಾನೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಲವ್ ಯು ಆಲ್, ಬಾಯ್.